గడ్డి కేంద్రానికి వచ్చి రైతుల కష్టాలను ఆలకించారు. డిఎల్ శుభ కళ్యాణ్, సిఎస్ ప్రభు, ఏసీ కోటూరు శివప్ప, తహసీల్దార్ సంతోష్ కుమార్, ఈవో జానకీరామ్, వెటనరీ డాక్టర్ వరకీరప్ప తదితరులు పాల్గొన్నారు. ನಮ್ಮ ಪಂಚಾಯತ್ 5 ಮೇಡಮ್ ಅಲ್ಲಿ ಒಳ್ಳೂರು 5 ಕಿಲೋಮೀಟರ್. ಇಲ್ಲಿಂದ 15 ಕಿಲೋಮೀಟರ್ ಬರುತ್ತೆ ಮೇಡಮ್. ಅಲ್ಲಿಂದ ಬಾಡಿಗೆ ತಗೊಂಡು ಬರಬೇಕು. ಮళ్ళీ ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ಇವಾಗ 6 ಗಂಟೆ ಆಗುತ್ತೆ. ಇಲ್ಲಿಂದ ಕುಡಿಯೋಕೆ ನೀರಿಲ್ಲ. ಬೆಳಗ್ಗೆಯಿಂದ 5-6 ಬಾಟಲ್ ನೀರು, ಕುಡಿಯೋ ನೀರಿಲ್ಲ, ಊಟ ಇಲ್ಲ, ಕುಡಿಯೋಕ್ಕಾಗಲ್ಲ. ಇದರಲ್ಲಿ ವಾಟರ್ ಬಾಟಲ್ ಇದು ಕ್ಯಾನಲ್ಲಿ ನೀರು ಸಿಗ್ತೇವೆ. ಡೈಲಿ ನೀರು ಕ್ಯಾನಲ್ಲಿ 4 ದಿವಸ ರಜಾ ಮಾಡಿದ್ವಲ್ಲ, ಹಂಗಾಗಿ ಇವತ್ತು ರಶ್ ಆಗಿದೆ. 4 ದಿವಸ ರನ್ನಿಂಗ್ ಇದೆ ಸರ್. ಅವ್ರಿಗೆ RO ಪ್ಲಾಂಟ್ ಇದೆಯಂತೆ. ಎಷ್ಟು ಬೇಕೋ ಇಲ್ಲೇ 4 ಡೇಸ್ ನಿನ್ನೆ ಮೇಡಮ್ 29 ಈಗ ಇವತ್ತಿನ 37 ಈಗ 24th ವರೆಗೂ ವಿತರಣೆ ಆಗಿರೋದು. ನಿಮ್ಮ ಜಾತ್ರೆ ಯಾವ್ದು ಕಾರ್ಪೊರೇಷನಲ್ಲಿ ಏನು ಕೇಳೋದು? ಬರುತ್ತೆ ಮೇಡಮ್. 20 ತನಕ ಬರುತ್ತೆ ಮೇಡಮ್. ಚೆನ್ನಾಗಿ ಒಣಗೈತೆ. ಡ್ರೈ ಮೇಡಮ್. ಮನೆಯಲ್ಲ 20-18 ಕೆಜಿ ಹಂಗೆ ಬಂದ್ಬಿಟ್ಟು ಬಿಚ್ಕೊಂಡಿರೋದು ನೋಡಲ್ಲಿ ಗಾಡಿ ಬಾಡಿಗೆ ತಗೊಂಡು ಹಾಕೊಂಡೋಗಕ್ಕೂ ಆಗಲ್ಲ ಮೇಡಮ್. ಅಲ್ಲಿ ನಾವು ಏನೋ ಗಾಡಿಯಾಗಿ 3-5 ಜನ ಒಂದು ಟ್ರ್ಯಾಕ್ಟರ್ ಹಾಕೊಂಡು ಬರ್ತಿರ್ತೀವಿ. ಅದೆಲ್ಲ ದುಡ್ಡು ಹಾಕೋಕ್ಕಾಗಲ್ಲ. ಅದರಿಂದ 10% ಕೊಡಿ. ಅದೆಲ್ಲ ಕಟ್ಕೊಟ್ರೆ ಅದು ಹಾಕೊಂಡು ಹೋಗ್ತೀವಿ. ಕಟ್ಕೊಟ್ರೆ ಅದು ನಾವು ಹಾಕೊಂಡು ಹೋಗ್ತೀವಿ ಮೇಡಮ್. ಕಟ್ಸಿದ್ವಿ ಮತ್ತೆ ಅದು ಮೇಡಮ್ ಇದು ಗನ್ನಿ ಬ್ಯಾಗ್ಸ್ ಅಲ್ಲಿ ಹಾಕಿ ಕೊಟ್ಟಿಲ್ಲ. ಈ ಚೀಲ ಅವ್ರು ತಗೊಂಡ್ಬರಲ್ಲ, ನಾವೇ ಚೀಲ ಕೇಳ್ತಾರೆ. ಚೀಲ ಅವರೇ ತಗೊಂಡು ಹೋಗ್ತಾರೆ. ಚೀಲ ದೊಡ್ಡದು ತಗೊಂಡ್ಬಂದ್ರೆ ಒಂದು 10 ಕೆಜಿ ಅಲ್ಲ ಮೇಡಮ್. ಬಿಗಿನಿ ಡೇ 1 ಇಂದ ಹೇಳ್ತಾ ಇದೀವಿ ಮೇಡಮ್. ಡೇ 1 ಇಂದನೂ ತಗೊಂಡು ಹೋಗ್ತಾ ಇಲ್ಲ. ಆ ಥರ ಹಂಗೆ ಅಕ್ಯುಮಿಲೇಟ್ ಆಗಿ ಆ ಥರ ಪ್ರಾಬ್ಲಮ್ ಇದೆ. ಆ ಥರ ಮಾಡಿ. ಹ್ಞೂ ಸರ್. ಸೈಡ್ ಬರ ರೆಡಿ ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ.
ಗೋವಿಂದ ರಮಣ ಗೋವಿಂದ. ಎಲ್ಲರೂ ಹೇಳ್ಕೊಳ್ರಿ. ಸುಬ್ರಹ್ಮಣ್ಯಂ ಕಾರ್ತಿಕೇಯಂ ಶಿವ ಪಾರ್ವತಿ ನಂದನಂ ಭಕ್ತಾನ ಮುಕ್ತಿ ಧಾತಾಂ. धर्मो विश्वस्य जगते प्रतिष्ठा लोके धर्मिष्ठं प्रजां प्रसर्पन्ते धर्मेण पापं बन्धधर्मे सर्वं प्रतिष्ठितं तस्मात् धर्मं परमं वदन्ते शतमानं भवति शताय पुरुषशतेन्द्रिय आयुष्यमेन्द्रिय प्रतिष्ठिते आयुष्यमस्तु अकल्पान्धस्व धनधान्य समृद्धिरस्तु समस्त सन्मंसे दिव्यं यदमे अविकाशनास्यं तदस्यात् तस्मै देवाराधना. ಜೂನ್ ಜುಲೈಲಿ ನೀರು ತುಂಬಿದ್ರೆ ಪಾವಗಡಕ್ಕೆ ಬಂದರೆ ನೀರು ನಮಗೆ ಯಾದಗಿರಿಯಲ್ಲಿ ನಿಡಿಗೇಶಿಯಲ್ಲಿ ಕೂಡ ನಾವು ಮೇವಿನ ಬ್ಯಾಂಕನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀವಿ. ಇದಿಲ್ಲದೆ ಕುಡಿಯೋ ನೀರಿಗೆ ಪ್ರತಿ ತಾಲೂಕಿಗೆ ಸುಮಾರು 85 ಲ್ಯಾಕ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ. ಸೊ ಅದರಲ್ಲಿ ಕೂಡ ನಾವು ಸುಮಾರು ಹೊಸ ಬೋರ್ವೆಲ್ಸ್ ಕೊಡೋಕ್ಕೆ ಎಲ್ಲರಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. AC ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸನ್ನು ಮಾಡಬೇಕು, ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ಹೊಸ ಬೋರ್ವೆಲ್ಸು ಮತ್ತು ಈ ಬೋರ್ವೆಲ್ ರಿಪೇರ್ಸ್ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಒಳಗಡೆ ತೆಗೊಳ್ಳೋಕ್ಕೆ ಎಲ್ಲರಿಗೂ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ಎಲ್ಲ ತಾಲೂಕು ಆಡಳಿತ ಕೂಡ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ಕುಡಿಯೋ ನೀರಿಗೆ ಎಲ್ಲಿನೂ ಸಮಸ್ಯೆ ಆಗಬಾರ್ದು. ಈಗ ಖಾಸಗಿ ಬೋರ್ವೆಲ್ ಕೂಡ ನಾವು 18ರಿಂದ 20,000ವರೆಗೆ ಪ್ರತಿ ತಿಂಗಳಿಗೆ ಬಾಡಿಗೆ ಮೇಲೆ ತೆಗೋತಾ ಇದ್ದೀವಿ. ಅದಿಲ್ಲದೆ ಮುಖಾಂತರ ಕೂಡ ನೀರನ್ನು ಸರಬರಾಜು ಮಾಡ್ತಾ ಇದೆ. ಸೊ ಕುಡಿಯೋ ನೀರು ಪ್ರಾಬ್ಲಮ್ ಇರಬಾರ್ದು. ಮತ್ತು ಈ ವಾಟರ್ ಬ್ಯಾಂಕ್ಸ್ ಕೂಡ ಈಗ 5 ಕಡೆ ಓಪನ್ ಆಗಿದೆ. ಇನ್ನೂ ಒಂದು 2-3 ಕಡೆ ಇದೆ. ಎಲ್ಲಿ ನಮಗೆ ಬೇಡಿಕೆ ಜಾಸ್ತಿ ಇದೆ, ಈಗ ಭೂರಹಿತ ರೈತರಿಂದ ಎಲ್ಲಿ ಬೇಡಿಕೆ ನಮಗೆ ಜಾಸ್ತಿ ಆಗ್ತದೆ ಅಲ್ಲಿ ಕೂಡ ನಾವು ಓಪನ್ ಮಾಡಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆ ಅಂತೂ ನಾವು ಮಾಡ್ಕೊಂಡಿದ್ದೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಮೈನಸ್ ಕಡೆ ಭಾಗದಲ್ಲಿ